ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಸವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಎಂತ ಒಳ್ಳೆ ಹಾಡು, ಸುಮಧುರವಾಗಿದೆ. ಹೇಳಕ್ಕೆ ಉಸಿರು ಕಟ್ಕೊಂಡು ಏನು ಹೇಳ್ಬೇಕಾಗಿಲ್ಲ. ಉಸಿರು ಬಿಟ್ಕೊಂಡೆ ಸರಾಗವಾಗಿ ಸುಗಮವಾಗಿ ಖುಷಿ ಖುಷಿಯಿಂದ ಹೇಳ್ಬೇಕು. ನನಗಂತೂ ಈ ಹಾಡು ಕೇಳ್ತಿತ್ತಂದ್ರೆ ಮೈಯಲ್ಲಿರೋ ಕೂದಲುಗಳೆಲ್ಲ ಸ್ಟ್ರೈಟ್ ಆಗ್ಬಿಡ್ತವೆ. ಅಗ್ಗಳ ಕರಿಯಪ್ಪ, ಚೆನ್ನಾಗಿದ್ದೇನಾ? ಬೆಳಗ್ಗೆ ಬೀದಿ ನಿಂತ್ಕೊಂಡು ಅದೇನ ಮಾಡ್ತಿದ್ಯಾ? ನಾನು ಮನೆ ಹಿಂದ್ಗಡೆ ಇದ್ದೆ, ಅದು ಯಾವುದೋ ಎಮ್ಮೆ ಜೋರಾಗಿ ಹೊರಿಸಿದಂಗೆ ಆಯಿತು. ಏನಾಯ್ತಪ್ಪ ಅಂತ ಬಂದು ನೋಡ್ತೀನಿ, ಈ ಬೀದಿಗೆ ಒಂದು ಎಮ್ಮೆಗಳು ಇಲ್ಲ, ದನನೂ ಇಲ್ಲ. ನೀನೇನ ನೋಡ್ದೇನಲ್ಲ? ಅತಿ ಆಯಿತು ಈ ಮಾತು, ಯಾಕೆ ಅತಿ ಆಯಿತು? ಇರಬೇಕು ಮಿತಿ, ಇಷ್ಟೊಂದು ಇರಬಾರ್ದು. ಹಾಡನ್ನ ನಾನು ರಾಜ್ಕುಮಾರ್ ಸಾಹೇಬ್ರದನ್ನ ಬೀದಿ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಸರಾಗವಾಗಿ ಸುಗಮವಾಗಿ ಸುಲಲಿತವಾಗಿ ಹಾಡು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ನೀನು ಕೇಳಿಸ್ಕೊಂಡು ನನ್ನ ಹೊಗಳೋದು ಬಿಟ್ಬಿಟ್ಟು ಎಮ್ಮೆ ಹರಿಸ್ತು ದನ ಹರಿಸ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನ್ನ ಕಿಂಡಲ್ ಮಾಡ್ತಿದ್ಯಾ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ತಾರೆ? ರಾಜಪ್ಪ, ನೀನು ದುಬೈನಲ್ಲಿ ಬರೀ ಕೆಲಸ ಮಾಡಿದೆ ಅಷ್ಟೇ. ಹಳ್ಳಿ ಸೊಬಗು ಸಂಪ್ರದಾಯ ಸಂಗೀತ ಗಾನ ಭಜಾನ ಇವೆಲ್ಲ ನಿನಗೆ ತಿಳಿದೇ ಇರೋ ವಿಚಾರ. ಹಂಗಾಗಿ ಇದ್ರ ಬಗ್ಗೆ ನಿನಗೇನು ಗೊತ್ತೇ ಇಲ್ಲ. ಗೊತ್ತಿಲ್ದಿರೋ ವಿಚಾರದ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಈಗೇನೋ ದನ ಹರಿಸ್ತು ಎಮ್ಮೆ ಹರಿಸ್ತು ಅಂತ ಹೇಳ್ತಿದ್ಯಲ್ಲ, ಯಾವ ದನನೂ ಹರಿಸಿಲ್ಲ ಎಮ್ಮೆನೂ ಹರಿಸಿಲ್ಲ. ನಾನು ತುಂಬ ಚೆನ್ನಾಗಿ ವಂಡರ್ಫುಲ್ ಆಗಿ ಸೂಪರ್ ಆಗಿ ನಾನು ಹಾಡು ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಗಲಿಲ್ಲ, ಯಾವುದೋ ಎಚ್ಚಪ್ಪಸು ಜೋರಾಗಿ ಅರ್ಚಾಡ್ತು ಅಂತ ಅಂದ್ಕೊಂಡೆ. ನನಗೆ ನೀನು ಹಾಡು ಹೇಳ್ತಿದ್ದೆ ಅಂತ ಗೊತ್ತಾಗಲಿಲ್ಲಪ್ಪ. ಏನು ಬೇಜಾರು ಮಾಡ್ಕೊಬೇಡು, ಮನ್ಸಿಗೆ ಹಾಕೋಬೇಡ. ಏನೋ ಆಗಿದ್ದಾಗೋಯ್ತು ಅತ್ಲಾಗೆ ಹಂಗಂತ ನೀನು ಹಾಡೋದನ್ನು ನಿಲ್ಲಿಸ್ಬೇಡ. ಭಾಳ ಚೆನ್ನಾಗಿ ಹಾಡ್ತೀಯ ಹಾಡು. ಇದು ಹಿಂಗೆ ಬಾದಾರಿ ನೀನು, ಹಿಂಗೆ ಬಾದಾರಿ ನೀನು. ಅದು ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಇನ್ನೊಬ್ರನ್ನ ಟೀಸ್ ಮಾಡೋದನ್ನ ನಿಲ್ಲಿಸು ಫಸ್ಟ್ ನೀನು. ನಾನು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಶಿವರಾಜ್ ಕುಮಾರ್, ವಿಷ್ಣುವರ್ಧನ್ ಮತ್ತು ಅಪ್ಪು ಅವರು, ದರ್ಶನ್, ಪುನೀತ್ ಇವರು ಹಾಡುಗಳನ್ನೆಲ್ಲ ಭಾಳ ಸಖತ್ತಾಗಿ ಹಾಡು ಹೇಳ್ತೀನಿ. ಅದರಲ್ಲಿ ಒಂದು ಜಲಕ್ ಬಿಟ್ಟೆ ಅಷ್ಟೇ ನಾನು ಇವಾಗ. ನೀನೇನಪ್ಪ ಬಿಡ್ತೀಯ ಬಿಡೋತ್ಲಾಗ ಎಲ್ಲನೂ ಬಿಡ್ತೀಯ? ಮಳೆ ಬೇರೆ ಆಗ್ಬಿಟ್ಟೈತೆ, ಈ ದಿವಸ ಬಿಸಿಲಿತ್ತು, ಮಳೆ ಬೇರೆ ಚೆನ್ನಾಗಿ ಆಗ್ತೈತೆ. ಇವತ್ತೇನೋ ಒಂಚೂರು ಮೋಡ ಕಳ್ಕೊಂಡೈತೆ, ಇನ್ನು ಹನಿ ಬಿದ್ದಿಲ್ಲ. ಹಂಗಾಗಿ ಚೆನ್ನಾಗಿ ಹಾಡು ಹೇಳ್ತೀಯಪ್ಪ ಬೀದಿಗೆ ಬಂದು. ಅದೇ ಮಳೆಗಿಳೆ ಬಂದಿತ್ತು ಅಂತಂದರೆ ಮನೆ ಒಳಗೆ ಸೇರ್ಕೊಂಡಿರ್ಬೇಕಾಗಿತ್ತು. ಹೌದು ಕಣ್ಲ ದುಬೈ ರಾಜಪ್ಪ, ಹೌದು. ಈಗ ಮಳೆ ಬಿದ್ದಿರೋದಕ್ಕೇನೆ ಎಲ್ಲ ಕಡೆ ಕುರಿ ಕೋಳಿನೂ ಬೀಳ್ತಾವೆ. ಭೂಮಿ ತಂಪಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮಲೆನಾಡು ಜನ ಎಲ್ಲ ಏನು ಮಾಡ್ತಿದ್ದಾರೆ, ಕುರಿ ಕೋಳಿನ ಕೊಯ್ದುಬಿಟ್ಟು ಮೈನ ಬಿಸಿ ಮಾಡ್ಕೊಂತವ್ರೆ. ಇಷ್ಟು ದಿವಸ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆಮೇಲೆ ಈಗ ಭೂಮಿ ತಂಪಾಯ್ತಲ್ಲ, ಈಗ ಎಲ್ಲ ಕಡೆ ಚಳಿ ಆಗ್ತೈತೆ, ಸ್ವಲ್ಪ ಮೈ ತಣ್ಣಗಾಗ್ತೈತೆ. ಹಾಗಾಗಿ ಮೈ ಬಿಸಿ ಮಾಡ್ಕೊಳ್ಳೋಕ್ಕೋಸ್ಕರ ಕುರಿ ಕೋಳಿನ ದೇವರಿಗೆ ಕೊಯ್ದು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತವ್ರೆ. ಅಂದರೆ ಅಭಿವೃದ್ಧಿ ಸಂಕೇತ ಅಂತ ನೋಡು. ಎಲ್ಲಿ ಯಾವ ಪರಿಸರ ನೋಡು, ಇಷ್ಟು ದಿವಸ ಒಣಗೋದಂಗಿತ್ತು, ಈಗ ಮಳೆ ಬಂದು ಎಲ್ಲ ಕಡೆ ಹಚ್ಚಗೆ ಹಸಿರಾಗ್ಬಿಟ್ಟೈತೆ. ಕಣಲ್ಲ, ಮಳೆ ಬಂತಲ್ಲ ಚೆನ್ನಾಗಿ ಹಸಿರಾಗ್ಬಿಟ್ಟೈತೆ ಅತ್ಲಾಗೆ. ಎಲ್ಲ ಕಡೆ ಒಳ್ಳೊಳ್ಳೆ ಏನು ತಂಗಾಳಿ, ಅಬ್ಬಬ್ಬಬ್ಬ ಏನು ಥಂಡಿ ವಾತಾವರಣ, ಭಾಳ ಚೆನ್ನಾಗೈತಿ ಇವಾಗಂತೂ ವಾತಾವರಣ. ಅರೆ ದುಬೈ ರಾಜಣ್ಣ, ಕರಿಯಬ್ಬ ಅಣ್ಣ, ಎಂದು ಭಾಳ ಚೆನ್ನಾಗಿ ಹೇಳಿ ಬೀದಿಗೆ ನಿಂತ್ಕೊಂಡು ಭಾಳ ಜೋರು ಚರ್ಚೆ ಮಾಡ್ತಿದ್ದೀರಾ. ಏನು ಮಟನ್ಗೆ ಕಡಿತೀರಾ? ನಮ್ಮದು ಚಿಕನ್ಗೆ ಶಾಪ್ ಬಂದುಬಿಟ್ಟು ಕೋಳಿಗೆ ಕಟ್ ಮಾಡಿಸ್ಕೊಂಡೋಗಿ ನಿಮ್ಮದು ಮನೇಲಿ ಅಡುಗೆ ಮಾಡ್ಕೊಂಡು ಊಟಗೆ ಮಾಡ್ತೀರಾ? ರೇ ಸಾಹೇಬ್ರೆ ಬಂದೆ ತಡ್ರಿ. ಏನ್ರಿ ನೀವು ಹೇಳ್ತಿರೋದು? ನಾವು ಇವಾಗ ಮಟನ್ನು ಚಿಕನ್ನು ತಿನ್ನಬೇಕು. ಹೌದು ತಿನ್ಬೇಕಪ್ಪ. ಈಗ ಮಳೆ ಬಿದ್ದೈತೆ, ಕಟ್ ಮಾಡಿಸ್ಕೊಂಡು ತಿನ್ಬೇಕು. ಇವಾಗ ಮೀನಿಂದು ಒಂದು ರೌಂಡ್ ಆಯಿತು, ಮೀನು ಊಟ ಒಂದು ರೌಂಡ್ ಆಗೈತೆ. ಆಗಲೇ ಹೋದ ವಾರ ಮಾಡಿದ್ದೀವಿ. ಇವಾಗ ಮಟನ್ನು ತಿಂದಿಲ್ಲ ಇನ್ನು, ಈಗ ಚಿಕನ್ನು. ನೀವೇ ಬಂದುಬಿಟ್ಟಿದ್ದಾರೆ ಚಿಕನ್ ಸಾಹೇಬರು. ಈಗ ನಿಮ್ಮ ಅಂಗಡಿಗೆ ಯಾವ ಕೋಳಿ ಇಳಿಸಿದ್ದೀರಾ? ಅಯ್ಯೋ ಕರಿಯಬ್ಬಣ್ಣ, ಇದೇನು ಹಿಂಗೆ ಕೇಳ್ತೀರಾ? ನಮ್ಮದು ಟರ್ಕಿ ಇದೆ, ಗಿರಿರಾಜ ಕೋಳಿ ಇದೆ, ನಾಟಿದು ಕೋಳಿ ಇದೆ, ಫಾರಮ್ದು ಇದೆ, ಬೈಲಾರ್ಗೆ ಕೋಳಿ ಇದೆ. ನಿಮ್ಮದು ಯಾವುದು ಚಿಕನ್ ಬೇಕು ಹೇಳಿ, ಸೀದಾ ಕಟ್ಗೆ ಮಾಡ್ಕೊಂಡು ಸೀದಾ ಮನೆಗೆ ಪಾರ್ಸಲ್ಗೆ ತಂದು ಕೊಟ್ಬಿಡ್ತಾರೆ ನಮ್ಮದು. ಸಾಹೇಬ್ರೆ ಅಷ್ಟೊಂದೆಲ್ಲ ಬೆಳಕೊಂಡ್ರಿ. ನೀವು ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ, ಆ ವಿಶ್ವಾಸಕ್ಕೆ ನಾನು ಸೇರೋಣ. ನಾನೇ ಸ್ಪಾಟಿಗೆ ಬಂದ್ಬಿಟ್ಟು ಕೋಳಿ ನೋಡ್ಬಿಟ್ಟು ಕಟ್ ಮಾಡಿಸ್ಕೊಂಬರ್ತೀನಿ. ಇದೇನು ಸಮಾಚಾರ? ಎಷ್ಟು ಬೆಳಗ್ಗೆ ಏನು ಹಿಂಗೆ ಹೊಂಟ್ಬಿಟ್ರಿ ನೀವು? ಕಾಫಿ ಗಿಪಿ ಟೀ ಕುಡ್ಕೊಂಡು ಏನು ಓಡಲ್ವಾ? ಊಟ ಗೀಟ ಮಾಡ್ಕೊಂಡು ಒಂದೇ ಪಟ್ಟು ಅಂಗಡಿ ತೆಗೆದು ಬಿಟ್ಬಿಟ್ಟು ಆಲೆ 7:30ಗೆ ಹೊಂಟ್ಬಿಟ್ಟಿದ್ದೀರಲ್ಲ ನೀವು? ಅಯ್ಯೋ ಮನೇಲಿ ಒಂದು ಸ್ವಲ್ಪ ಟೀಗೆ ಪುಡಿ ಕಾಲಿಗೆ ಆಗ್ಬಿಟ್ಟಿತ್ತು. ಹಂಗಾಗಿ ನಮ್ಮದು
ಉಮೇಶ್ ಅಣ್ಣ ಇದ್ದಾರಲ್ಲ, ಉಮೇಶ್ ಅಣ್ಣನ ಹತ್ರ ಹೋಗ್ಬಿಟ್ಟು ಟೀ ಪೌಡ್ರು ತಗೊಂಡು ಬರ್ತಾರೆ ನಮ್ಮದು. ಹಾಂ, ಯಾಕೆಂತಂದರೆ ಮನೇಲಿ ನಮ್ಮದು ಬೇಗಮ್ ಇದ್ದಾರಲ್ಲ, ಟೀ ಪುಡಿ ಇಲ್ಲ ಅಂತಂದರೆ ಅವ್ರದ್ದು ಏನು ಕೆಲಸಕ್ಕೆ ಮಾಡಲ್ಲ. ಹಾಗಾಗಿ ಕೆಲಸ ಶುರು ಮಾಡಬೇಕು ಅಂತಂದರೆ ನಾನು ಅರ್ಜೆಂಟ್ಗೆ ಹೋಗಿ ಟೀಗೆ ಪುಡಿ ತರಬೇಕು. ಓಹೋ ಹೋ ಹೋ ಹೋ, ಬಾನಮ್ಮವ್ರು ಹಂಗೆ ಟೀ ಕುಡಿಲಿಲ್ಲ ಅಂತಂದರೆ ಹಂಗಾರೆ ಏನು ಕೆಲಸ ಆಗಲ್ಲ ಅಂತಂದ್ರೆ ಹೆಂಗಿದ್ರೆ. ಹುಂಕಂಡು ಅಣ್ಣ ರಜಪಣ್ಣ ಹೌದು, ನಿಮ್ಮದು ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಟೀ ಕುಡಿಲ್ಲ ಅಂದರೆ ಬೇರೆ ಕೆಲಸ ಯಾವುದೂ ಮಾಡೋಕ್ಕೆ ಮೂಗೆ ಬರಲ್ಲ ಅನ್ನಂಗೆ ನಮ್ಮದು ಟೀ ಕುಡಿಲಿಲ್ಲ ಅಂತಂದರೆ ನಮ್ಮದು ಮನೇಲಿ ಒಂದು ಕೆಲಸನೂ ಆಗಲ್ಲ. ಎಲ್ಲ ಎಲ್ಲೆಲ್ಲಿರೋದು ಅಲ್ಲಲ್ಲೇ ಇರುತ್ತೆ, ಏನು ಡೆವಲಪ್ಮೆಂಟು ಆಗೋದಿಲ್ಲ. ಹಾಗಾಗಿ ನಮ್ಮದು ಇವತ್ತಿಗೆ ಖಾಲಿ ಆಗ್ಬೇಕಾ ಟೀ ಕುಡಿಯೋದು? ಮೊದಲೇ ಎಚ್ಚೆತ್ಕೊಂಡು ಹೇಳಿದರೆ ಎಲ್ಲ ರೇಷನ್ಗೆ ಜೊತೆ ತಂದು ಹಾಕ್ಬಿಡ್ತಿದೆ. ಈಗ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿದ್ರೆ ನಮ್ಮದು ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ. ಅದಕ್ಕೆ ಯಾವುದು ಎಲ್ಲಾದರೂ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟು ಟೀಗೆ ಪೌಡ್ರ್ ತರೋಣ ಅಂತ ಬಂದ್ಬಿಟ್ಟಿದ್ದೀನಿ ನಾನು. ಸಾಹೇಬ್ರೆ, ಬೆಳಗ್ಗೆ ಅದೇನಿದ್ರಿ ಒಳ್ಳೆ ದಿನ ಟೀ ಕುಡಿದು ನಿಮ್ಗೆ ಬೇಜಾರಾಗಲ್ವಾ? ಒಡೀರಿ ಒಂದು ನೈಟಿನ. ಓಹೋ, ಒಡೀರಿ ಒಂದು ನೈಟಿ, ಎಲ್ಲ ಕೆಲಸಗಳು ಟಕ್ಕ ಅಂತ ಆಗ್ತವೆ. ಕೇಳ್ರಪ್ಪ ಕೇಳ್ರಿ. ನಮ್ಮ ಕೈಯಪ್ಪಣ್ಣನ ನಂಬ್ಕೊಂಬಿಟ್ರೆ ಏನಿಲ್ಲ. ಆಮೇಲೆ ಬೆಳಗ್ಗೆ ನೈಂಟಿ ಎಲ್ಲ ಒಂದು ಕ್ವಾಟ್ರೆ ಹೊಡಿಬೇಕಾಗತ್ತೆ ದಿನ ಬಿಡಿ. ಒಂದು ದಿನ ಬಿಡ್ತೀನಿ, ಒಂದು ಕ್ವಾಟ್ರೆ ಹೊಡಿಬೇಕಾಗತ್ತೆ. ರಜಾ, ಜೀವನದಲ್ಲಿ ಏನೈತೆ? ಚೆನ್ನಾಗಿ ಕುಡಿ, ಚೆನ್ನಾಗಿ ಊಟ ಮಾಡು, ನೆಮ್ಮದಿಯಾಗಿರು. ಇಷ್ಟೇ ಕಣವ ಇರೋದು. ಬರ್ಬೇಕಾದ್ರೆ ಬದಲೆ, ಹೋಗ್ಬೇಕಾದ್ರು ಬದಲೇನೆಯ. ಇಲ್ಲಿ ಸಂತೆ ಮಾಡಕ್ಕೆ ಬಂದೀವಿ ನಾವು, ಈ ಭೂಮಿ ಮೇಲೆ ಸಂತೆ ಮಾಡಕ್ಕೆ ಬಂದಿದ್ದೀವಿ. ಸಂತೆ ಮಾಡ್ಕೊಂಡ್ವಾ, ಸಾಮಾನೆಲ್ಲ ತಗೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಹೋಗ್ತಿರೋದಷ್ಟೇ. ಸಂತೆ ಮಾಡ್ರೆ ಐಟಮ್ಗಳು ತಗೊಂಡೋಗಿಲ್ಲ ನಾವು. ಮೈ ಮೇಲೆ ಬಟ್ಟೆನೂ ಕಳ್ಚಾಕ್ಬಿಡ್ತಾರೆ ಇಲ್ಲಿ ಜನ. ಕರೆಕ್ಟ್ ಹೇಳ್ರು, ನಮ್ಮದು ಕರಿಯಪ್ಪಣ್ಣ ಇದ್ದಾರಲ್ಲ, ಕರೆಕ್ಟ್ ಹೇಳಿದ್ರು. ಆಯಿತು ಕರಿಯಪ್ಪಣ್ಣ, ನಮ್ಮದು ಟೀಗೆ ಪೌಡ್ರಿಗೆಲ್ಲ ತಗೊಂಡು ಹೋಗ್ತಾರೆ. ಮತ್ತು ನಮ್ಮದು ಅಂಗಡಿ ಹತ್ರ ಬರ್ರಿ, ಒಳ್ಳೆ ಕೋಳಿಗೆ ಬಂದಿದ್ದಾರೆ, ಚೆನ್ನಾಗಿ ಕಟ್ ಮಾಡಿ ಕೊಡ್ತಾರೆ. ಒಂದು ಸ್ವಲ್ಪ ಸಾಂಬಾರಿಗೆ, ಒಂದು ಸ್ವಲ್ಪ ರೋಸ್ಟ್ಗೆ, ಒಂದು ಸ್ವಲ್ಪ ಕಬಾಬ್ಗೆ, ಒಂದು ಸ್ವಲ್ಪ ಬಿರಿಯಾನಿಗೆ ಮಾಡಿಸ್ಕೊಂಡು ಹೊಟ್ಟೆ ತುಂಬಾಗೆ ಊಟ ಮಾಡಿರಿ. ಯಾಕೆಂದರೆ ನಮ್ಮದು ಚಿಕನ್ಗೆ ಮಟೀರಿಯಲ್ ಹಂಗಿದೆ ಈ ಸರಿ. ಚೆನ್ನಾಗೇ ಇದೆ, ಸೂಪರಾಗಿದೆ. ಇನ್ನೂ ಒಂದು ಅರ್ಧ kg ಎಕ್ಸ್ಟ್ರಾ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಬರ್ತೀರಾ ನೀವು. ಸಂಜೆ ಇನ್ನೊಂದು ರೌಂಡು ಎಕ್ಸ್ಟ್ರಾಗೆ ಬರ್ತೀರಾ ನೀವು. ಕರೆಕ್ಟ್ಗೆ 10 ಗಂಟೆಗೆ ಬಂದುಬಿಡಿ. ನಮ್ಮದು ಎಲ್ಲ ಕೆಲಸ ಮುಗಿಸ್ಕೊಂಡು 9ವರೆಗೆ ಅಂಗಡಿದು ಓಪನ್ ಮಾಡ್ತಾರೆ. ನಿಮ್ಮ ಮನೆಗೆ ಹೆಂಗೈತಣ್ಣ ಪರಿಸ್ಥಿತಿ? ನಿಮ್ಮ ಮನೆಗೂ ಟೀ ಕಾಫಿ ಇಲ್ಲ ಅಂತಂದರೆ ಬೆಳಗ್ಗೆ ಜನ ಬೇಗ ಎದ್ದಿರ್ತಾರ ಹೆಂಗೆ? ನಮ್ಮನೇಲಿ ಈ ಟೀ ಕಾಫಿ ಅನ್ನೋದೇ ಇಲ್ಲ. ಏನೇ ಇದ್ದರೂ ಡೈರೆಕ್ಟ್ ಕಷಾಯ. ಬೆಳಗ್ಗೆ ನಮ್ಮಲ್ಲಿ 5 ಗಂಟೆಗೆ ಎದ್ಬಿಟ್ರೆ 6:30 7 ಗಂಟೆ ಅಷ್ಟೊತ್ತಿಗೆ ಏನು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರಬೇಕು. ಅಡುಗೆ ಕೆಲಸ ಒಂದೊಂದು ಬಿಟ್ಟು ಅಷ್ಟೊತ್ತಿಗೆ ಕಸ ಹೊಡೆದು ನೆಲ ಒರೆಸಿ ನೀರೆಲ್ಲ ಉರಿ ಹಾಕ್ಕೊಂಡು ಇವೆಲ್ಲ ಕೆಲಸ ಮುಗಿದೋಗಿರ್ತವೆ. ಕಷಾಯ ಮಾಡಿ ಒಂದು 7 ಗಂಟೆ ಕೊಟ್ಬಿಡ್ತಾರಪ್ಪ. 7 ಗಂಟೆ ಕೊಟ್ಟಾದ್ಮೇಲೆ ಆಮೇಲೆ ತಿಂಡಿನೋ ಅಡುಗೆನೋ ಅದನ್ನೆಲ್ಲ ಮಾಡ್ಕೊಂಡು ನಮ್ಮಮ್ಮ ನನ್ನ ಹೆಂಡ್ತಿ ಕೆಲಸ ಮಾಡ್ಕೊಂಡಿರ್ತಾರೆ. ನಮ್ಮಪ್ಪನೋ ಕಾಫಿ ಕುಡಿತಾ ನಡಿ ತೋಟಕ್ಕೆ. ಹೋಗ್ತಿರೋದು ಅತ್ಲಾಗೆ. ತೋಟಕ್ಕೆ ಹೋಗೋಣ, ಒಂದು ರೌಂಡ್ ನೋಡ್ಕೊಂಡು ಬರೋಣ. ನೀರಿಲ್ದಾಗ ನೀರು ಹಾಯ್ಸೋಣ. ರಾತ್ರಿ ಹೋಗಿ ಆನ್ ಮಾಡಿ ಬಂದಿರುತ್ತೆ, ಬೆಳಗ್ಗೆ ಹೋಗಿ ಆಫ್ ಮಾಡುತ್ತೆ ಪೈಪ್ ಲೈನ. ಹಂಗಾಗಿ ನಮ್ಮದೇನು ಭಾಳ ಜೋರು ಕೆಲಸ ಅಂತದ್ದೇನಿಲ್ಲ. ಸ್ವಲ್ಪ ನಮ್ದೊಂಚೂರು ಆರಾಮಿರುತ್ತೆ. ನಮ್ಮ ಅಪ್ಪ ಇಲ್ದಾಗ ಅಲ್ಲಿ ಇಲ್ಲಿ ಟೌನ್ಗೋ ಅಥವಾ ಏನೋ ಬೆಂಗಳೂರಿಗೂ ಏನಾರು ಹೋದಾಗ ತೋಟದ ಕೆಲಸ ಎಲ್ಲ ನಮ್ಮದೇ. ತೋಟದ ಕೆಲಸ ಎಲ್ಲ ನಮ್ಮದೇ. ಈ ಕೆಂಚಪ್ಪನವ್ರು ಮಾತ್ರ ಸಿಕ್ಬಿಟ್ರೆ ಮಾತ್ರ ಸ್ವಲ್ಪ ಅವ್ಯವಸ್ಥೆ ಆಗುತ್ತೆ. ನಾನು ಎಷ್ಟು ಸರಿ ಬೇಡ ಅಂತಂದ್ರು ಕರ್ಕೊಂಡೋಗಿ ಒಂದು ಕ್ವಾರ್ಟರ್ ಹಾಕ್ಸ್ಬಿಡ್ತಾರೆ ಅತ್ಲಾಗೆ. ಬೇಡ ಕಂಡ್ರೆ ಕೆಂಚಪ್ಪರೇ, ನಾನು ಅದೇ ತಾಂಡಿ ಅಂತಂದರೆ ನನ್ನ ಮನ್ಸಿಗೆ ಬೇಜಾರು ಮಾಡ್ಬಿಡಕ್ಕಣಲ್ಲ ನೀನು. ಸುಮ್ಮನೆ ನಾನು ಹೇಳಿದ ಮೇಲೆ ಕೇಳು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹಾಕ್ಸ್ಬಿಡ್ತಾರಪ್ಪ. ಆಮೇಲೆ ನಾನು ಯಾಕೆ ಅವ್ರ ಮನ್ಸಿಗೆ ಬೇಜಾರಾಗ್ಬೋದು? ಬೇರೆ ಇಷ್ಟಕ್ಕೂ ನಮ್ಮ ಬದುಕೋದ್ರಲ್ಲಿ ಒಳ್ಳೇದೈತಲ್ವ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಿಗೆ ಬೇಜಾರು ಮಾಡಿದ್ರೆ ಒಂದು ಕ್ವಾರ್ಟರ್ ಹಾಕ್ಕೊಂಡ್ಬಿಡ್ತೀನಿ ಅತ್ಲಾಗೆ. ಆಮೇಲೆ ಒಂದು ಕ್ವಾರ್ಟರ್ ಹಾಕ್ಮೇಲೆ ಅಷ್ಟಕ್ಕೆ ಬಿಡ್ತಾರೆ ಅಂತ ಕರೆದಿದೆಯಾ? ಗಾನವಿಕ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮಟನ್ ಬಿರಿಯಾನಿನೋ ಚಿಕನ್ ಬಿರಿಯಾನಿನೋ ಕುಷ್ಕಾ ಕಬಾಬು ಇನ್ನೂ ಏನಾರು ಕೊಡಿಸ್ಬಿಟ್ಟು ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿಸ್ತಾರೆ. ಯಾಕೆ ಹೇಳು? ಲಿವರ್ ಡ್ಯಾಮೇಜ್ ಆಗಬಾರ್ದಲ್ಲ. ನನ್ನ ಬಗ್ಗೆ ಭಾಳ ಮಹತ್ವದ ಕಾಳಜಿ ಅವರಿಗೆ. ಹಾಗಾಗಿ ಚೆನ್ನಾಗಿ ಎಣ್ಣೆನೂ ಹಾಕಿಸ್ತಾರೆ, ಊಟನೂ ಹಾಕಿಸ್ತಾರೆ. ಅಷ್ಟೇ ಅಲ್ಲ, ಕರ್ಕೊಂಬಂದು ಮನೆ ಹತ್ರಕ್ಕೆ ಬಿಡ್ತಾರೆ, ಮನೆ ಬಾಗಿಲಿಗೆ ಬಿಡಲ್ಲ. ಯಾಕಂದರೆ ಬೈತಾರಲ್ಲ ನಮ್ಮ ಮನೆ ಹೆಣ್ಮಕ್ಳು. ಹಾಗಾಗಿ ಮನೆಯಿಂದ ಒಂದು 500 ಮೀಟ್ರ್ ದೂರದಲ್ಲೇ ಕರಿಯಪ್ಪ ಹೋಗ್ಬಾರಲ್ಲ, ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ. ನಾನು ಹಿಂಗೆ ನಿಧಾನಕ್ಕೆ ಅವ್ರ ಸಿಕ್ಕರೆ ಗೊತ್ತಲ್ಲ ನಿಂತ್ಕೊಂಡ್ಬಿಡ್ತೀನಿ ಮಾತಾಡ್ದಲೆ. ಅವರು ನೋಡೋ ತನಕ ಹೋಗ್ಬಿಟ್ಟು ಗಾಡಿ ತಗೊಂಡು ಹಚ್ಕೊಂಡ್ಬಿಟ್ಬಿಟ್ಟು ಮನೆ ಹತ್ರನೇ ಬಿಟ್ಬಿಟ್ಟು ಸಡನ್ನಾಗಿ ಹಂಗೆ ಪಾಸ್ ಆಗ್ಬಿಡ್ತಾರೆ ಅತ್ಲಾಗೆ. ಕೆಂಚಪ್ಪಣ್ಣವ್ರಿಗೆ ಅಂಗಡಿ ದಿನಸಿ ಪದಾರ್ಥ ಸಾಮಾನುಗಳು ಕಟ್ಟೋದು, ಅದಾದ್ಮೇಲೆ ತೋಟದ ಕೆಲಸ, ಇನ್ನಿತರ ಕೆಲಸ ಬಿಟ್ಬಿಟ್ಟು ನಿನ್ನ ಜೊತೆಗೆ ಯಾವಾಗ ಸೇರ್ತಾರೆ?
ಟೈಮೇ ಸಿಗಲ್ವಲ್ಲ, ಯಾವಾಗ ಊರು ಮನುಷ್ಯರಲ್ಲ ಆ ವಯ್ಯನ್ನ ಭಾಳ ಬಿಜಿ ಮನುಷ್ಯ ಅಂತ ಹೇಳ್ತಿದ್ದಾರಪ್ಪ. ನಿನ್ನ ಜೊತೆ ಹೀಗೆ ಟೈಮೆಲ್ಲ ಯಾವಾಗ ಕಳೀತಾವಯ್ಯ? ಹಾಂ, ದೊಡ್ಡವರೆಲ್ಲ ಹಂಗೆ ಕಾಣಲ್ಲ. ಹಾಂ, ಎಲ್ಲ ಕೆಲಸನೂ ಮಾಡ್ತಾರೆ, ಅವ್ರಿಗೋಸ್ಕರ ಒಂಚೂರು ಟ್ರೈನ್ನ ಫ್ರೀ ಮಾಡ್ಕೊಂಡು ಬರ್ತಾರೆ. ಈಗೇನ ದಿನಸಿ ಪದಾರ್ಥ ಭದ್ರಾವತಿಗೆ ಓಪನ್ ಮಾಡಿದ್ರು, ಅಲ್ಲಾದ್ಮೇಲೆ ಜನಗಳ ಮಕ್ಕ ನೋಡೋಕ್ಕಾಗಲ್ಲ ಅಂತ ಬಿಟ್ಟು ಮತ್ತೆ ಊರು ಮನೆಗೆ ಬಂದಿದ್ರೆ. ಆ ದಿನಸಿ ಪದಾರ್ಥ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಬರೀ ತೋಟದ ಕೆಲಸ ಅಷ್ಟೇ. ತೋಟದ ಕೆಲಸ. ಅವಾಗ ನಾನು ಕೆಂಚಪ್ಪವ್ರು ಯಾವಾಗಲೂ ಜೊತೆಗೆ ಇರ್ತಿದ್ವಿ. ಅವಾಗ ಕೇಳಬೇಡ ಅತ್ಲಾಗೆ. ನಮ್ಮ ಮನೆ ಹತ್ರ ಬಂದ್ಬಿಟ್ಟು, ಅಲ್ಲ ನಮ್ಮಮ್ಮ ಕೆಂಚಪ್ಪಣ್ಣವ್ರ ಮನೆ ಹತ್ರ ಬಂದ್ಬಿಟ್ಟು ಚೆನ್ನಾಗಿ ಗ್ರಾಚಾರ ಬಿಡಿಸಿ ಬೈದು ಹೊತ್ಲಾಗೆ ಇನ್ನೊಂದ್ಸರಿ ಸೇರ್ದಂಗೆ ಮಾಡ್ಬಿಡೋದು. ಆಮೇಲೆ ಒಂದು ವಾರ ಗ್ಯಾಪ್ ಆಗ್ಬಿಡೋದು ನಮ್ಮದು ಕೆಂಚಪ್ಪವ್ರದ್ದು. ಮತ್ತು ಆಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಶುರು ಆಗೋದು. ನಮ್ಮಮ್ಮನ ಹತ್ರ ಬಯಸ್ಕೊಳ್ಳೋದು ಮಾತ್ರ ಕೆಂಚಪ್ಪನವ್ರಿಗೆ ತಪ್ತಿರ್ಲಿಲ್ಲ. ಈಗೇನೋ ಸ್ವಲ್ಪ ಇವಾಗ ಬಿಸ್ನೆಸ್ಸು, ಅಡಿಕೆ ತೋಟ, ಊರಾಗೆ ತೋಟದಲ್ಲಿ ಮನೆ ಮಾಡ್ಕೊಂಡು ಎಲ್ಲ ಚೆನ್ನಾಗಿರೋದ್ರಿಂದ ಈಗ ಕೆಂಚಪ್ಪನವ್ರ ಮೇಲೆ ನಮ್ಮ ಅಮ್ಮಗೆ ಒಂಚೂರು ಗೌರವ ಐತೆ. ಬೈಯಕ್ಕೆಲ್ಲ ಹೋಗಲ್ಲ. ಯಾಕೆ ಅಂತಂದರೆ ಸಂಸಾರ ಕಟ್ಕೊಂಡು ಇವಾಗ ಅಂಗಡಿ ಸಾಮಾನು ನೋಡ್ಕೊಂಡು ಅತ್ಲಾಗೆ ದಿನಸಿ ಅಂಗಡಿ ಪದಾರ್ಥ ನೋಡ್ಕೊಂಡು ತೋಟದ ಕೆಲಸನ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಂಚಪ್ಪವ್ರ ಮೇಲೆ ನಮ್ಮಮ್ಮ ಭಾಳ ಗೌರವ ಪಡುತ್ತೆ. ಓಹೋ, ಹಂಗಿದ್ರೆ ಕೆಂಚಪ್ಪನವರು ಮಾಸ್ಟ್ರು ಅಂತ ಹಂಗಿದ್ರೆ. ಹೌದು ಕಣ್ಲ ರಾಜ, ಹೌದು. ಅವರು ಮಾಸ್ಟ್ರು ನನಗೆ. ವಿಡಿಯೋ ನೋಡ್ತಿರೋರು ನಿಮಗೂ ನಿಮ್ಮೂರಲ್ಲಿ ನಂತರ ನಮ್ಮ ಗುರುಗಳ ಥರ ಕೆಂಚಪ್ಪನವ್ರ ಥರ ಮಾಸ್ಟ್ರು ನಿಮ್ಮೂರಲ್ಲಿ ನಿಮಗೂ ಯಾರಾದರೂ ಇದ್ದಾರಾ? ಹಾಗಾದರೆ ಕಮೆಂಟ್ ಮಾಡಿರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮರಿದಲ್ಲ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳೋದನ್ನು ಮರಿಬೇಡಿ.